ಶ್ರೀ ಮಹಾಗಣಪತಿಯೇ ನಮಃ. ಹರಿಹಿ ಓಂ. ಪ್ರಿಯ ವೀಕ್ಷಕ ಮಹಾಶಯರೇ, ತಮಗೆಲ್ಲ ಬೆಳಗಿನ ಶುಭೋದಯ. ಸ್ವಸ್ತಿ ಶ್ರೀ ವಿಳಂಬಿ ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಕೃಷ್ಣ ಪಕ್ಷದ ಬಿದಿಗೆ, ಉತ್ತರ ಫಲ್ಗುಣಿ ನಕ್ಷತ್ರ, 2019 ಫೆಬ್ರವರಿ ತಿಂಗಳ 21ನೇ ತಾರೀಕು ಗುರುವಾರ. ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ರಾಶಿ ಭವಿಷ್ಯವನ್ನು ನೋಡೋಣ. ದ್ವಾದಶ ರಾಶಿಗಳ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಈಗ ತಿಳ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರು ಕಷ್ಟಜೀವಿಗಳೆಂದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಇವರು ಬಹಿರಂಗವಾಗಿ ಧೈರ್ಯಶಾಲಿಗಳಂತೆ ಕಂಡುಬಂದರೂ ಕೆಲವು ಸಮಯಗಳಲ್ಲಿ ಕೆಲವು ವಿಷಯಗಳಲ್ಲಿ ಅಷ್ಟೊಂದು ಧೈರ್ಯತನ ಇರಲ್ಲ. ಸ್ವಲ್ಪ ಪುಕ್ಕಲ ಸ್ವಭಾವ. ಇದರಿಂದ ಮಾನಸಿಕ ನೆಮ್ಮದಿ ಕಳೆದುಕೊಂಡು ಕಷ್ಟವನ್ನು ಪಡ್ತಾ ಇರ್ತಾರೆ. ಹಿಡಿದ ಕಾರ್ಯವು ಯಶಸ್ವಿ ಆಗದಿದ್ದಕ್ಕೆ ಕಾರಣಗಳನ್ನು ತುಂಬ ಡೀಟೇಲ್ ಆಗಿ ನೋಡರು. ಬದಲಾಗಿ ಕಾರ್ಯ ಮುಗಿಸುವಂತಹ ಗುಂಗಿನಲ್ಲೇ ಸದಾ ಇರುವ ಸ್ವಭಾವದವರು. ಇದನ್ನೇ ಅಕ್ಕಪಕ್ಕ ನೋಡಿಕೊಂಡು ಹೋಗಿದ್ರೆ ಇನ್ನಷ್ಟು ಯಶಸ್ಸನ್ನು ನಿರೀಕ್ಷಿಸಬಹುದಿತ್ತು. ಅದಕ್ಕೆ ಅನುಭವಿಗಳು ಹೇಳ್ತಾರೆ, ಸೋಲುಂಟಾದ ಕೂಡಲೇ ಯಾಕೆ ಸೋತೆ ಅನ್ನೋದಕ್ಕೆ ಕಾರಣಗಳನ್ನು ಕಂಡು ಹಿಡಿದುಕೊಳ್ಬೇಕು. ಮುಂದೆ ಇಂತಹ ತಪ್ಪುಗಳನ್ನು ಮಾಡೋದನ್ನು ಅವಾಯ್ಡ್ ಮಾಡಬಹುದು. ಇದೇ ಇಂಟ್ರಾಸ್ಪೆಕ್ಷನ್. ಅಮೆರಿಕಾದಲ್ಲಿ ಒಂದು ಗಾದೆ ತುಂಬ ಜನಪ್ರಿಯವಾಗಿದೆ. ಅದು ಫಾಲ್ 7 ಟೈಮ್ಸ್, ಸ್ಟ್ಯಾಂಡ್ ಅಪ್ 8. ಅಂದರೆ ಸಕ್ಸಸ್ ಬರೋದೇ ಪ್ರಯತ್ನದಿಂದ. ಅಮೆರಿಕಾದ ಅಧ್ಯಕ್ಷ ಅಬ್ರಹಾಂ ಲಿಂಕನ್ ರವರು ಹಲವಾರು ಬಾರಿ ಚುನಾವಣೆಗಳಲ್ಲಿ ಸೋತರೂ ಕೂಡ ಅವರು ತಮ್ಮ ಪ್ರಯತ್ನವನ್ನು ಬಿಡಲಿಲ್ಲ. ಕೊನೆಗೆ ಚುನಾವಣೆಯಲ್ಲಿ ನಿಂತು ಗೆದ್ದು ಅಮೆರಿಕ ಅಧ್ಯಕ್ಷರಾದರು. ಮರಳಿ ಯತ್ನವ ಮಾಡು ಮನುಜ, ಗುರಿ ಮುಟ್ಟುವ ತನಕ ಎನ್ನುವಂತೆ ಕೀಪ್ ಆನ್ ಟ್ರೈಯಿಂಗ್ ಆ್ಯಂಡ್ ಟ್ರೈಯಿಂಗ್. ಇಂಥ ಪ್ರಯತ್ನಗಳು ಈ ದಿನ ಶುಭ ಫಲವನ್ನು ನೀಡಲಿವೆ ಮೇಷರಾಶಿಯವರಿಗೆ. ಮನಸ್ಸಿಗೆ ತುಂಬ ನೆಮ್ಮದಿ ಇರುವಂತಹ ದಿನ. ವಿದ್ಯಾರ್ಥಿಗಳಿಗೂ ಅಷ್ಟೇ ಲವಲವಿಕೆಯಿಂದ ಇರ್ತಾರೆ. ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮ ಪ್ರಗತಿ ಇರುತ್ತೆ. ಆದರೆ ವೃತ್ತಿಯಲ್ಲಿ ಸ್ವಲ್ಪ ಅಡೆತಡೆ ಇರಬಹುದು. ಕಚೇರಿ ಕೆಲಸಗಳಲ್ಲಿ ಅಷ್ಟೊಂದು ಉತ್ಸಾಹ ಕಾಣಲ್ಲ. ಇದಕ್ಕೆ ಸ್ವಲ್ಪ ಮೋಟಿವೇಶನ್, ಫೋರ್ಸ್, ಸೆಳೆತ ಅಷ್ಟೊಂದಿರಲ್ಲ. ಆರೋಗ್ಯ, ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತೆ. ಈ ದಿನ ಗುರುವಾರ ಆದ್ದರಿಂದ ಗುರುಗಳ ಆಶ್ರಮಕ್ಕೋ ರಾಯರ ಮಠಕ್ಕೋ ಹೋಗಿ ಗುರು ದರ್ಶನವನ್ನು ಮಾಡಿ ನಿಮಗೆ ಶುಭವಾಗುತ್ತೆ. ವೃಷಭ ರಾಶಿಯವರು ಭಯವಿಲ್ಲದ ಸ್ವಭಾವದವರು. ಎಲ್ಲರೊಂದಿಗೆ ಸ್ನೇಹದಿಂದಲೂ ಅನುಸರಣೆಯಿಂದಲೂ ಇರುವಂಥವರು. ಜೀವನದಲ್ಲಿ ಕೋಪಗೊಳ್ಳುವಂತಹ ಪ್ರಸಂಗ ಬಂದ ಕೂಡಲೇ ಅತಿ ಕೋಪ ಮಾಡಿಕೊಳ್ತಾರೆ. ಸಮಾಧಾನದಿಂದ ಇದ್ದಾಗ ಅತಿ ಸಮಾಧಾನಿಯಾಗಿರುವರು. ಎರಡೂ ರೀತಿಯ ಎಕ್ಸ್ಟ್ರೀಮ್ಸ್ಗಳನ್ನು ನೋಡ್ತಾರೆ. ಕೋಪಗೊಂಡಾಗ ಕೂಡಲೇ ಇವರನ್ನು ಸಮಾಧಾನಪಡಿಸೋದು ಉತ್ತಮ. ಆದರೆ ಈ ದಿನ ನಿಮ್ಮ ಕೋಪವನ್ನು ಸಮಾಧಾನಪಡಿಸಲಿಕ್ಕೆ ಯಾರೂ ಮುಂದೆ ಬರಲ್ಲ. ಯಾಕೆಂದರೆ ಸಮಾಧಾನ ಮಾಡುವವರ ಮೇಲೆ ನೀವು ಕೋಪಗೊಳ್ತಾ ಇದ್ದೀರಿ. ಆದ್ದರಿಂದ ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ. ಕೋಪದಿಂದ ನಿಮ್ಮ ದೇಹದ ನರವ್ಯೂಹದ ಮೇಲೆ ಆಘಾತ ಆಗಿ ಮೆದುಳು ನಿಷ್ಕ್ರಿಯ ಆಗುತ್ತೆ. ಇದರಿಂದ ಯೋಚನಾ ಶಕ್ತಿ ಕಡಿಮೆ ಆಗುತ್ತೆ. ವಿವೇಕ ಇರಲ್ಲ. ತನ್ನ ಕೋಪಮೇ ತನ್ನ ಶತ್ರುವು, ತನ್ನ ಶಾಂತಮೇ ತನಕು ರಕ್ಷ, ದಯಚುಟ್ಟಂಭವು ತನ್ನ ಸಂತೋಷಮೇ ಸ್ವರ್ಗಮು, ತನ್ನ ದುಃಖಮೇ ನರಕಮಂಡ್ರು ತಥ್ಯಮು ಸುಮತಿ ಅಂತಾರೆ. ನಮ್ಮ ಕೋಪವೇ ನಮಗೆ ಶತ್ರುವಿನಂತೆ. ಆದ್ದರಿಂದ ಶಾಂತಿಯಿಂದ ಇದ್ದರೆ ಅದೇ ನಮಗೆ ಶ್ರೀರಕ್ಷೆ. ಈ ದಿನ ಹೊಸ ಹೊಸ ಕಾರ್ಯಗಳು ಆರಂಭವಾಗುವಂಥ ನಿರೀಕ್ಷೆ ಇದೆ. ವಿದ್ಯಾರ್ಥಿಗಳಿಗೆ, ಸಂಗಾತಿಗಳಿಗೆ, ಗೃಹಿಣಿಯರಿಗೆ, ಕೃಷಿಕರಿಗೆ, ವ್ಯಾಪಾರಸ್ಥರಿಗೆ ಅಂದುಕೊಂಡಂತೆ ಆಗುವಂಥ ದಿನ ಇದು. ಬಂಧುಗಳಿಗೆ ಮನೆಗೆ ಆಗಮಿಸ್ತಾ ಇದ್ದಾರೆ. ಹೊಸ ಸಂಬಂಧಗಳು ಕೂಡಿಕೊಳ್ಳುವಂಥ ಪ್ರಸ್ತಾಪ ಆಗಬಹುದು. ಆರೋಗ್ಯ ಚೆನ್ನಾಗಿದೆ. ವೃಷಭ ರಾಶಿಯವರು ಕಾರ್ಯಸಿದ್ಧಿಗೆ ಹೊರಡುವಾಗ ಕುಂಕುಮಾರ್ಚನೆ ಮಾಡಿದಂತಹ ಕುಂಕುಮವನ್ನು ಧರಿಸಿಕೊಳ್ಳಿ. ಸ್ತ್ರೀಯರು 2 ಹುಬ್ಬುಗಳು ಕೂಡುವಂತಹ ಜಾಗದಲ್ಲಿ ಕುಂಕುಮವನ್ನು ಹಚ್ಚಿಕೊಳ್ಬೇಡಿ. ಬದಲಾಗಿ ಹಣೆಯ ಮಧ್ಯಭಾಗದಲ್ಲಿ ಧರಿಸಿಕೊಂಡರೆ ಕಾರ್ಯಸಿದ್ಧಿಯಾಗುತ್ತೆ ಅನ್ನುತ್ತಿವೆ ಶಾಸ್ತ್ರಗಳು. ಈ ದಿನ ವಿನಾಯಕ ಸ್ವಾಮಿಯ ದರ್ಶನವನ್ನು ಮಾಡಿ ನಿಮಗೆ ಶುಭವಾಗುತ್ತೆ. ಮಿಥುನ. ಮಾತನ್ನು ನೇರವಾಗಿ ಆಡದೆ ಸಾಮಾನ್ಯವಾಗಿ ಒಗಟಿನ ರೂಪದಲ್ಲಿ ಹೇಳಿ ಮಾತನ್ನು ಕೇಳುವವರಿಗೆ ತಬ್ಬಿಬ್ಬು ಮಾಡುವಂತಹ ಸ್ವಭಾವದವರು ಮಿಥುನ ರಾಶಿಯವರು. ಇವರ ಮಾತನ್ನು ಕೇಳಲು ಇವರದ್ದೇ ಆದಂತಹ ಒಂದು ಅಭಿಮಾನಿ ಬಳಗವನ್ನು ಸೃಷ್ಟಿಸಿಕೊಂಡಿದ್ದಾರೆ. ತಾವು ಸುಖವಾಗಿ ಆನಂದ ಪಡುವಂತೆ ಇತರರು ಕೂಡ ಆನಂದದಿಂದ ಇರುವಂತೆ ಪ್ರೇರೇಪಣೆಯನ್ನು ಮಾಡ್ತಾರೆ. ಸದಾ ಸುಖ, ಮನರಂಜನೆ ಇರಬೇಕೆಂದು ಅಪೇಕ್ಷೆಯನ್ನು ಪಡ್ತಾರೆ. ಆದರೆ ಈ ದಿನ ಕೆಲಸದ ಒತ್ತಡದಿಂದ ಮಾನಸಿಕ ವ್ಯಥೆ ಉಂಟಾಗುತ್ತೆ. ನೀವು ಅಂದುಕೊಂಡಿರುವಂತಹ ಕೆಲಸ ಮಾಡಲು ಈ ದಿನ ನಿಮ್ಮ ಮನಸ್ಸು, ದೇಹ ಒಂದಕ್ಕೊಂದು ಸಪೋರ್ಟ್ ಮಾಡಲ್ಲ. ಹೆಸರು ಸಂಪತ್ತು, ಊಟ ಮಾತ್ರ ಒಪ್ಪತ್ತು ಅನ್ನುವಂತಾಗಿದೆ ಈ ದಿನ. ಹೆಸರಿಟ್ಟುಕೊಂಡಿರುವುದು ಸಂಪತ್ತು ಅಂದರೆ ತುಂಬ ರಿಚ್ ಪರ್ಸನ್. ಆದರೆ ಊಟಕ್ಕೆ ಗತಿ ಇರೋದು ಒಂದೇ ಹೊತ್ತಿಗೆ ಮಾತ್ರ. ಉಳಿದ ಹೊತ್ತುಗಳು ಉಪವಾಸ. ಹಾಗಾಗಿದೆ ಮಿಥುನ ರಾಶಿಯವರ ಜೀವನ. ಅಂದರೆ ನಿಮ್ಮ ಬಳಿ ಎಲ್ಲವೂ ಇದೆ, ಸಮಯಕ್ಕೆ ಯಾವುದೂ ಕೂಡ ಒದಗ್ತಾ ಇಲ್ಲ. ಇಂದು ನಿಮ್ಮ ಆಲೋಚನೆಗಳನ್ನು ತುಂಬ ಚೆನ್ನಾಗಿ ಪ್ರಸ್ತುತಪಡಿಸಿದಲ್ಲಿ ಮತ್ತು ಕೆಲಸದಲ್ಲಿ ನಿಮ್ಮ ಬದ್ಧತೆಯನ್ನು ಪ್ರದರ್ಶನ ಮಾಡಿದಲ್ಲಿ ನಿಮಗೆ ಲಾಭ ಆಗುವಂಥ ನಿರೀಕ್ಷೆ ಇದೆ. ಇಂದು ನೀವು ಕೈಗೊಳ್ಳುವಂಥ ಯಾವುದೇ ಕಾರ್ಯಗಳು ಅಷ್ಟೊಂದು ತೃಪ್ತಿಯನ್ನು ನಿಮಗೆ ತಂದುಕೊಡಲ್ಲ. ಆದರೆ ಪ್ರಯತ್ನ ಮಾತ್ರ ನೀವು ಪಡಲೇಬೇಕಾಗತ್ತೆ. ನಿಮ್ಮ ಹೆತ್ತವರು ನಿಮ್ಮ ಸಂಗಾತಿಗೆ ಇಂದು ಒಂದು ಅದ್ಭುತವಾದಂತಹ ಆಶೀರ್ವಾದವನ್ನು ಮಾಡ್ತಾರೆ. ಅದು ಅಂತಿಮವಾಗಿ ಇದು ನಿಮ್ಮ ವೈವಾಹಿಕ ಜೀವನವನ್ನು ವೃದ್ಧಿಸುತ್ತೆ. ಈ ದಿನ ಪಾರ್ಟ್ನರ್ಶಿಪ್ ಬಿಸ್ನೆಸ್ಗೆ ಅಷ್ಟೊಂದು ಒಳ್ಳೆಯದಲ್ಲ. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ. ವಾಹನ ಓಡಿಸುವಾಗ ಸ್ವಲ್ಪ ಎಚ್ಚರಿಕೆ ಇರಲಿ.
ಈ ದಿನ ನಿಮ್ಮ ಸಂಕಷ್ಟಗಳ ನಿವಾರಣೆಗೆ ರಾಮರಕ್ಷಾ ಧ್ಯಾನವನ್ನು ಪಠಿಸಿ ನಿಮಗೆ ಶುಭವಾಗುತ್ತೆ. ಕರ್ಕಾಟಕ, ಕಾರ್ಯ ಮಾಡುವುದರಲ್ಲಿ ಅತಿ ತ್ವರಿತವಿದ್ದರೂ ಕೂಡ ಅವಸರಕಾರರಲ್ಲ. ಕೆಲಸವನ್ನು ಬೇಗನೆ ಮುಗಿಸಿಬಿಡಬೇಕೆಂಬ ಮನೋಭಾವದವರು. ಮನೆಯವರು ಇವರ ಈ ಮನೋಧೋರಣೆಯನ್ನು ಖಂಡಿಸುತ್ತಾ ಇರುವುದರಿಂದಲೇ ಈಗ ನಿಮಗೆ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಬಂದಿದೆ. ಯಾವುದೇ ಕಾರ್ಯಕ್ಕೂ ಕೂಡ ದೀರ್ಘವಾಗಿ ಆಲೋಚನೆಯನ್ನು ಮಾಡಿ ಮುಂದಡಿ ಇಡ್ತೀರಿ. ಈ ರೀತಿ ಆಲೋಚನೆ ಎಷ್ಟೋ ಕೆಲಸಗಳನ್ನು ಪ್ರಾರಂಭ ಮಾಡಲು ಕೂಡ ನಿಮಗೆ ಸಾಧ್ಯ ಆಗ್ತಾ ಇಲ್ಲ. ಈಗ ಶುರು ಮಾಡೋಣ, ಆಗ ಮಾಡೋಣ ಅಂತ ಹೇಳಿ ಒಳ್ಳೆಯ ಕಾಲ ಬರಲಿ ಅಂತ ಹೇಳಿ ಕಾಯ್ತಾ ಕುಳಿತಿದ್ದೀರಿ. ಕೆಲಸ ಮಾಡಲು ಸೌಲಭ್ಯಗಳ ಕೊರತೆ ಇದೆ ಅಂತ ಬೇರೆ ಸಬೂಬು ಹೇಳುವಂಥ ಮನಸ್ಸು ಈ ದಿನ ಆಗ್ತಾ ಇದೆ. ಎ ಬ್ಯಾಡ್ ಎಂಪ್ಲಾಯಿ ಕಂಪ್ಲೈನ್ಸ್, ಎ ಗುಡ್ ಎಂಪ್ಲಾಯಿ ಇನ್ಸ್ಪೈರ್ಸ್ ಅಂತಾರೆ. ಆದ್ದರಿಂದ ಈ ಧೋರಣೆಯನ್ನು ಕೂಡಲೇ ಬದಲಾಯಿಸಿಕೊಳ್ಬೇಕಾಗುತ್ತೆ. ಕುಟುಂಬದ ಸದಸ್ಯರೊಂದಿಗೆ, ಸಹೋದ್ಯೋಗಿಗಳೊಂದಿಗೆ ಸ್ನೇಹದಿಂದ ಇರುವಂತಹ ಸಾಧ್ಯತೆ ಇದೆ. ಆರೋಗ್ಯದಲ್ಲಿ ಈ ದಿನ ಉತ್ತಮವಾಗಿರುತ್ತೆ. ದಿನದ ಖರ್ಚನ್ನು ಸೂಕ್ತವಾಗಿ ನಿಭಾಯಿಸ್ತೀರಿ. ಹೊಸ ವಾಹನಗಳನ್ನು, ಸ್ಥಿರಾಸ್ತಿಯನ್ನು, ಒಡವೆ ವಸ್ತ್ರಗಳನ್ನು ಕೊಳ್ಳುವಂತಹ ಯೋಗ ಇದೆ ಈ ದಿನ. ಶುಭ ಕಾರ್ಯಗಳಲ್ಲಿ ಭಾಗವಹಿಸಲು ಆಮಂತ್ರಣ ಪತ್ರ ಅಥವಾ ಒಂದು ಸುದ್ದಿ ಬರುತ್ತೆ ಸ್ನೇಹಿತರಿಂದ. ಈ ದಿನ ಪೂರ್ತಿ ನೀವು ಉಲ್ಲಾಸದಿಂದ ಇರಬೇಕಾದ್ರೆ ಇಷ್ಟ ದೇವರ ಸ್ಮರಣೆಯನ್ನು ಮಾಡ್ತಾ ಇರಿ, ನಿಮಗೆ ಶುಭವಾಗುತ್ತೆ. ಸಿಂಹ ರಾಶಿಯವರು ಯಾರಿಗೂ ಅಂಜದ, ಹೆದರದ ಸ್ವಭಾವದವರು. ಪುಕ್ಕಲುತನ ಸಾಮಾನ್ಯವಾಗಿ ಇವರಲ್ಲಿ ಇರೋಲ್ಲ. ಸಿಂಹವು ಹಸಿದಿರುವಾಗ ಮಾತ್ರ ಬೇಟೆಯಾಡಿ ಆಹಾರವನ್ನು ಸೇವಿಸುವಂತೆ ಇವರು ಆಹಾರವನ್ನು ತಾವೇ ಸಂಪಾದಿಸಿಕೊಂಡು ತಿನ್ನುವರು. ಕೆಲಸವಿದ್ದಾಗ ದೈಹಿಕ ಶ್ರಮವನ್ನು ಲೆಕ್ಕಿಸದೆ ಕೆಲಸ ಮಾಡಿ, ಕೆಲಸವಿಲ್ಲದಾಗ ಸುಮ್ಮನೆ ಕೂರುವಂತಹ ಜಾಯಮಾನ ಇವರದಲ್ಲ. ತಮಗೆ ಬೇಕಾದಷ್ಟು ಆಹಾರ ಸಾಮಗ್ರಿಗಳನ್ನು, ವಸ್ತುಗಳನ್ನು ಮಾತ್ರ ಶೇಖರಿಸಿ ಇಟ್ಕೊಳ್ತಾರೆ. ಇದು ನಿಜಕ್ಕೂ ಉತ್ತಮ ಅನುಕರಣೀಯವಾದಂತಹ ಅಭ್ಯಾಸ ಆಗಿದೆ. ಬಹಳ ದಿನಗಳಿಂದ ಮೂಲೆ ಗುಂಪಾಗಿದ್ದಂತಹ ಮಹತ್ವದ ವಿಚಾರ ಈ ದಿನ ಚರ್ಚೆಗೆ ಬರಲಿದೆ ಕುಟುಂಬದಲ್ಲಿ. ಇದರಿಂದ ಸಮಸ್ಯೆಯೊಂದು ಬಗೆಹರಿಯಲಿದೆ. ಎಲ್ಲ ರೀತಿಯಲ್ಲಿಯೂ ಸಮಾಧಾನ ತರುವಂತಹ ದಿನ ಇದಾಗಿರುತ್ತೆ. ಹಿತೈಷಿಗಳಿಂದ ಉತ್ತಮ ಸಹಕಾರ ಸಿಕ್ಕತ್ತೆ. ವಿದ್ಯಾರ್ಥಿಗಳ ವ್ಯಾಸಂಗ ಪ್ರಗತಿಯಲ್ಲಿರುತ್ತೆ. ಅನಿರೀಕ್ಷಿತ ಪ್ರಯಾಣ ಮಾಡಬೇಕಾದಂತಹ ಅನಿವಾರ್ಯ ಬರಬಹುದು. ಈ ದಿನ ಬರುವಂತಹ ಹಲವಾರು ಸಮಸ್ಯೆಗಳನ್ನು ನಿಮ್ಮ ವಿನಯಪೂರ್ವಕ ಮಾತುಗಳಿಂದ ಮಾತ್ರ ಪರಿಹರಿಸಿಕೊಳ್ಬೇಕಾಗುತ್ತೆ. ಈ ದಿನದ ಶುಭ ಫಲ ನಿಮ್ಮದಾಗಬೇಕಾದ್ರೆ ಯಾವುದಾದರೂ ಪುಣ್ಯಕ್ಷೇತ್ರಕ್ಕೋ ದೇವಸ್ಥಾನಕ್ಕೋ ಭೇಟಿ ಮಾಡಿ, ನಿಮಗೆ ಶುಭವಾಗುತ್ತೆ. ಕನ್ಯಾ, ಕೆಲವು ವಿಚಾರಗಳಲ್ಲಿ ಮೂಗು ತೂರಿಸುವವರನ್ನು ನಾವು ನೋಡಿದ್ದೇವೆ. ಬೇರೆಯವರ ವಿಷಯಗಳಲ್ಲಿ ವೃಥಾ ತಲೆ ಹಾಕುವುದು ಕೆಲವರ ಸ್ವಭಾವವಾಗಿರುತ್ತೆ. ಆದರೆ ಕನ್ಯಾ ರಾಶಿಯವರು ಸಾಮಾನ್ಯವಾಗಿ ಬೇರೆಯವರ ವಿಷಯದಲ್ಲಿ ತಲೆ ಹಾಕರು. ಅಂದರೆ ಇವರು ಸಂಬಂಧ ಇಲ್ಲವೆನ್ನುವಂತೆ ವರ್ತಿಸುತ್ತಿದ್ದಾರೆ ಎಂಬುದು ಇದರ ಅರ್ಥ ಅಲ್ಲ. ಬದಲಾಗಿ ತಲೆ ಹಾಕಿದರೆ, ಮೂಗು ತೂರಿಸಿದರೆ ಅವರು ಏನೆಲ್ಲ ಅಪಾರ್ಥ ಕಲ್ಪಿಸಿಕೊಳ್ಳುತ್ತಾರೋ ಎಂಬಂತಹ ಸುಸಂಸ್ಕೃತ ಸ್ವಭಾವ ಇವರದ್ದು. ಇತರರು ನಿದ್ರಿಸುವಾಗಲೂ ಕೂಡ ಮಧ್ಯೆ ಪ್ರವೇಶಿಸಿ ನಿದ್ರಾ ಭಂಗವನ್ನು ಮಾಡರು. ಆದರೆ ಈ ದಿನ ನಿಮಗೆ ನಿದ್ರಾ ಭಂಗ ಆಗುವಂತಹ ಪ್ರಸಂಗ ಬರಬಹುದು. ಕುಟುಂಬದ ಸದಸ್ಯರ ಅನಾರೋಗ್ಯದಿಂದಾಗಿಯೋ, ಹೆರಿಗೆ ಇತ್ಯಾದಿ ಕಾರಣಗಳಿಂದಾಗಿಯೋ ಈ ದಿನ ನಿದ್ರಾ ಭಂಗವಾಗುತ್ತೆ. ಆದರೂ ನಿಮ್ಮ ಬಹಳ ದಿನಗಳಿಂದ ಇದ್ದಂತಹ ಕನಸು ನನಸಾಗುವಂತಹ ದಿನ ಇದು. ಇದಕ್ಕೆ ಕಾರಣರಾದಂತಹ ನಿಮ್ಮ ಸ್ನೇಹಿತರಿಗೆ ಧನ್ಯವಾದವನ್ನು ಹೇಳಿಬಿಡಿ. ವಾಹನ ಖರೀದಿ ಅಥವಾ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಖರೀದಿಸುವಂತಹ ನಿರೀಕ್ಷೆ ಇದೆ. ಜೊತೆಗೆ ಧಾರ್ಮಿಕ ಕಾರ್ಯಗಳಿಗೆ ಕೂಡ ಹಣ ವ್ಯಯವಾಗುತ್ತೆ. ಈ ದಿನ ಚಿಂತೆ ಮಾಡಬೇಡಿ. ಭಗವಂತನ ಸೇವೆ ಮಾಡಿ, ಮುಂದೆ ಭವಿಷ್ಯದಲ್ಲಿ ಉತ್ತಮ ಸ್ಥಿತಿ ನಿಮ್ಮದಾಗುತ್ತೆ. ಕಾಯಿಲೆಯಿಂದ ಬಳಲ್ತಾ ಇರುವಂಥವರು ವೈದ್ಯರ ಸಲಹೆಯನ್ನು ಆದಷ್ಟು ಬೇಗ ಪಡೆದುಕೊಳ್ಳಿ. ಕುಟುಂಬದವರಿಂದ ನಿಮಗೆ ಪೂರ್ಣ ಸಹಕಾರ ಕೂಡ ಈ ದಿನ ಸಿಕ್ಕತ್ತೆ. ವಿಘ್ನಗಳಿದ್ದರೂ ಕೂಡ ಹಿಡಿದ ಕೆಲಸ ಪೂರ್ಣವಾಗಲು ಶ್ರೀ ವಿಘ್ನೇಶ್ವರನ ಸ್ಮರಣೆಯನ್ನು ಮಾಡಿ, ನಿಮಗೆ ಶುಭವಾಗುತ್ತೆ. ತುಲಾ, ಸತ್ಯ, ನ್ಯಾಯ, ನೀತಿಗಳ ರೀತಿಯೇ ಇವರ ಗುರಿ. ತಕ್ಕಡಿಯಲ್ಲಿ ಯಾವ ಭಾರವೂ ಅಧಿಕವಾಗಿರುವುದೋ ಆ ಪಕ್ಕದಲ್ಲಿ ವಾಲುವಂತೆ ಇವರು ಸದಾ ಇರ್ತಾರೆ. ಆದರೆ ಕೊನೆಯಲ್ಲಿ ಅಂತ್ಯದಲ್ಲಿ ಇವರದ್ದೇ ಭಾರವಾದೀತು. ಹೀಗೆ ಸಮಯ ಸಾಧಿಸಿ ಪಟ್ಟು ಹಾಕುವವರು ತುಲಾರಾಶಿಯವರು. ಆದರೆ ಈ ದಿನ ಕೆಲವು ಮರುಳರು, ಬುದ್ಧಿಹೀನರು, ನೀಚರ ಸಹವಾಸ ಮಾಡುವಂತಹ ಪ್ರಸಂಗ ಬರಬಹುದು. ನಟ್ಟಡವೆಯ ಮನೆಯು ಕುಷ್ಠ, ಕ್ಷಯ, ಬಡತನ, ದುಷ್ಟರ ನೆರೆಯು ಇವು ಆಯ್ದ ಜಗದೊಳಗೆ ನಷ್ಟ ಕಾಣೆಯ ಸರ್ವಜ್ಞ ಅಂತಾರೆ. ಅಂದರೆ ದೂರವಾದಂತಹ ಅಡವಿಯ ನಡುವೆ ಇರುವಂತಹ ಮನೆ, ಕ್ಷಯರೋಗ, ಕುಷ್ಠರೋಗ, ದಾರಿದ್ರ್ಯ ಮತ್ತು ಸಮೀಪದಲ್ಲಿರುವಂತಹ ನೀಚರ ಇರುವಿಕೆ ಇವು 5 ಜಗತ್ತಿನೊಳಗೆ ನಾಶಕಾರಿಗಳಾಗಿದೆ ಅಂತ ಹೇಳ್ತಾರೆ. ಆದ್ದರಿಂದ ಈ ದಿನ ನೀವು ಮನೆಯ ಸದಸ್ಯರ ಮೇಲೆ ವೃಥಾ ಕೋಪ, ಸಿಟ್ಟು, ಅನುಮಾನ ಮಾಡಿಕೊಳ್ಳುವಂಥ ಸಂದರ್ಭ ಬರುತ್ತೆ. ಇದರಿಂದ ಮಾನಸಿಕ ಕಿರಿಕಿರಿ ಆದರೂ ಕೂಡ ದೈಹಿಕವಾಗಿ ಆರೋಗ್ಯವಾಗಿರ್ತೀರಿ. ವಿವಾಹಿತರಿಗೆ ಈ ದಿನ ನೆಮ್ಮದಿ ಕಡಿಮೆ. ಪ್ರೇಮಿಗಳಿಗೆ, ಕಾಲೇಜು ವಿದ್ಯಾರ್ಥಿಗಳಿಗೆ ಸಂತಸದ ದಿನ ಇದಾಗಿದೆ. ಹಣದ ಲಾಭ ನೀವು ನಿರೀಕ್ಷೆ ಮಾಡಿದಷ್ಟು ಇರಲ್ಲ. ಒಟ್ಟಿನಲ್ಲಿ ಮಿಶ್ರ ಫಲದ ಯೋಗ ಈ ದಿನ ಇದೆ. ವಾಹನ ಓಡಿಸುವಾಗ ಸ್ವಲ್ಪ ಎಚ್ಚರಿಕೆ ಇರಲಿ. ಮನೆಯಿಂದ ಹೊರಗೆ ಹೊರಡುವಾಗ ಮನೆಯ ಬಾಗಿಲುಗಳನ್ನು ಭದ್ರಪಡಿಸುವುದನ್ನು ಮರಿಬೇಡಿ ಈ ದಿನ. ಏಕೆಂದರೆ ನೀವು ಕಲ್ಪನಾ ಲೋಕದಲ್ಲಿ ಇರಬೇಕಾಗತ್ತೆ. ವಾಸ್ತವವಾಗಿ ಇರಲು ಪ್ರಯತ್ನವನ್ನು ಮಾಡಿ. ಶಿವ ಪಂಚಾಕ್ಷರಿ ಸ್ತೋತ್ರವನ್ನು ಪಠನೆ ಮಾಡಿ. ಈ ದಿನ ನಿಮಗೆ ಶುಭವಾಗುತ್ತೆ. ವೃಶ್ಚಿಕ, ಹುಟ್ಟಿದಾರಭ್ಯ ಕಷ್ಟದ ಸೆಲೆಯಲ್ಲಿಯೇ ಬೆಳೆದು ಬಂದವರು ವೃಶ್ಚಿಕ ರಾಶಿಯವರು. ಆದ್ದರಿಂದ ಕಷ್ಟ ಎಂದರೆ ಏನು ಎಂಬುದರ ಅರಿವು ಇವರಿಗೆ ಚೆನ್ನಾಗಿದೆ.
ಪತ್ತೇದಾರಿ ಕೆಲಸ ಎಂದರೆ ಇವರಿಗೆ ಬಹು ಇಷ್ಟವಾದಂತಹ ಕೆಲಸ. ಯಾವುದೇ ವಸ್ತು ಕಳೆದಿರಲಿ ಅದನ್ನು ಹುಡುಕುವಂತಹ ಪತ್ತೇದಾರಿ ಕೆಲಸ ಇವರಿಗೆ ಬಿದ್ದಿತ್ತು. ಈ ದಿನ ವಸ್ತುವನ್ನು ಎಲ್ಲಿ ಕಳೆದುಕೊಂಡಿದ್ದೀರೋ ಅಲ್ಲೇ ಹುಡುಕಬೇಕು. ಅದನ್ನು ಬಿಟ್ಟು ಮನೆಯ ಒಳಗಡೆ ಕಳೆದಿರುವಂತಹ ವಸ್ತುವನ್ನು ಮನೆಯ ಹೊರಗಡೆ ಹುಡುಕುವಂತಾಗತ್ತೆ. ಏಕೆಂದರೆ ಈ ದಿನ ತರ್ಕಬದ್ಧವಾದಂತಹ ತೀರ್ಮಾನ ತೆಗೆದುಕೊಳ್ಳಲು ಸಾಧ್ಯವಾಗದ ಸ್ಥಿತಿ ಇರುತ್ತೆ. ಇದಕ್ಕೆ ಕಾರಣ ನಿಮ್ಮ ಮಾನಸಿಕ ಚಂಚಲತೆ, ದೈಹಿಕ ಆಲಸ್ಯತೆ. ಹಾಲ ಕಾಯಿಸಿ ಹೆಪ್ಪನಿಕ್ಕಿ ಕಡೆದೊಡೆ, ಮೊದಲು ಮೇಲೆ ಕಾಣದ ಬೆಣ್ಣೆ ತೇಲಿ ಬರುವಂತೆ, ಬಾಳನೇ ಜಗದ ಮಂತುವು ಕಡೆದ ಏಳುವುದು, ಆಳದಿಂದ ಆತ್ಮಮತಿ ಮಂಕುತಿಮ್ಮ ಅಂತಾರೆ. ಹಾಲನ್ನು ಕಾಯಿಸಿ ಹೆಪ್ಪು ಹಾಕಿ ಮೊಸರನ್ನು ಕಡೆದಾಗ ಮೊದಲು ಕಾಣದಿದ್ದಂತಹ ಬೆಣ್ಣೆ ಮೇಲೆ ತೇಲಿ ಬರುವಂತೆ ಬಾಳನ್ನು ಕೂಡ ಈ ಜಗವೆಂಬ ಕಡೆಗೋಲಿನಿಂದ ಕಡೆದಾಗ ಆಳದಿಂದ ಆತ್ಮಶಕ್ತಿ ಹೊರಗೆ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಈ ಮಾತನ್ನು ನೀವು ಸದಾ ಜ್ಞಾಪಕದಲ್ಲಿಟ್ಕೊಳ್ಳಿ. ಈ ದಿನ ನಿಮಗೆ ಧನಲಾಭ ಇದೆ. ಮೇಲಾಗಿ ಈ ದಿನ ನಿಮಗೆ ಶುಭ ದಿನ ಆಗಿರೋದ್ರಿಂದ ಕುಟುಂಬದಲ್ಲಿ ನೆಮ್ಮದಿ ಇರುತ್ತೆ. ವ್ಯಾಪಾರಸ್ಥರಿಗೆ, ವಿದ್ಯಾರ್ಥಿಗಳಿಗೆ, ಪ್ರೇಮಿಗಳಿಗೆ ಉತ್ತಮ ದಿನ ಇದಾಗಿದೆ. ಸರ್ಕಾರಿ ಉದ್ಯೋಗಿಗಳಿಗೆ ಸಂತಸದ ದಿನ ಇದಾಗಿರುತ್ತೆ. ಖಾಸಗಿ ವಲಯದ ಉದ್ಯೋಗಿಗಳಿಗೂ ಕೂಡ ಶುಭ ಸಮಾಚಾರ ಬರುತ್ತೆ. ಒಟ್ಟಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ಸಾಧಾರಣವಾಗಿ ಉತ್ತಮ ದಿನ ಇದಾಗಿದೆ. ಈ ದಿನ ಗುರುವಾರ ಆದ್ದರಿಂದ ಗುರು ದರ್ಶನವನ್ನು ಮಾಡಿ ನಿಮಗೆ ಶುಭವಾಗುತ್ತೆ. ಧನುಸ್ಸು. ತುಂಬ ಜೋರಾಗಿ ಮಾತನಾಡುವ, ಸ್ವಲ್ಪ ಗಡುಸು ಧ್ವನಿ ಇರುವವರು ಧನುರಾಶಿಯವರು. ಇವರ ಮಾತಿನಲ್ಲಿ ಅಧಿಕಾರವು, ಆಜ್ಞೆ ಮಾಡುವಂತಹ ಸ್ವಭಾವಗಳು ಕಾಣಿಸುತ್ತವೆ. ದೃಢವಾದ ಮಾತು, ಒಂದು ರೀತಿಯ ಅಥಾರಿಟಿ ಇದ್ದಂತೆ. ಈ ಮಾತುಗಳೇ ಇಂದಿನ ಕಾಲದ ಜನರಿಗೆ ಸೇರುವುದಿಲ್ಲ. ಇದೇನಪ್ಪ ಇವರ ಮಾತು ಇಷ್ಟೊಂದು ಒರಟು ಎಂದು ಜನ ಭಾವಿಸಿಯಾರು. ಹೊತ್ತಿಗೊದಗಿದ ಮಾತು ಸತ್ತವನು ಎದ್ದಂತೆ, ಹೊತ್ತಾಗಿ ನುಡಿದ ಮಾತು ಕೈಜಾರಿದ ಮುತ್ತಿನಂತಹದ್ದು ಸರ್ವಜ್ಞ ಅಂತಾರೆ. ಆದ್ದರಿಂದ ಮಾತು ಅತ್ಯಂತ ಪ್ರಮುಖವಾದದ್ದು. ಈ ದಿನ ನಿಮ್ಮ ಸುತ್ತಮುತ್ತಲಿನವರೇ ನಿಮಗೆ ಕಿರಿಕಿರಿ ಉಂಟು ಮಾಡುವಂತಹ ಸಾಧ್ಯತೆ ಇದೆ. ಇದರಿಂದ ದಿನದ ಮಟ್ಟಿಗೆ ನೆಮ್ಮದಿ ಹಾಳಾಗಬಹುದು. ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತೆ. ಅವಿವಾಹಿತರಿಗೆ ವಿವಾಹ ಯೋಗ ಇದೆ. ಈ ತಿಂಗಳಲ್ಲಿ ಬರುವಂತಹ ಸಂಬಂಧವನ್ನು ಆಯ್ಕೆ ಮಾಡಿ ನಿಮಗೆ ಶುಭವಾಗುತ್ತೆ. ಕುಟುಂಬದವರೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆಯಿರಿ. ಶಿವಾಲಯಕ್ಕೆ ಹೋಗಿ ಅರ್ಚನೆ, ಅಭಿಷೇಕವನ್ನು ಮಾಡಿಸಿ ನಿಮಗೆ ಶುಭವಾಗುತ್ತೆ. ಮಕರ. ಜ್ಞಾನಿಗಳು, ಹಲವಾರು ವಿಷಯಗಳನ್ನು ತಿಳಿದವರು ಆದಂತಹ ಮಕರ ರಾಶಿಯವರು ಜೀವನದಲ್ಲಿ ಇವರಿಗೆ ಸಂಪೂರ್ಣ ಜಯ ದೊರೆಯುವುದು ಕಷ್ಟ ಸಾಧ್ಯದ ಮಾತು. ಹಲವು ಬಾರಿ ಹೋರಾಡಿದ ನಂತರ ಜಯ ಗಳಿಸ್ತಾರೆ. ಆದರೆ ಜಯ ಗಳಿಸುವವರಿಗೆ ನಿದ್ರೆ ಮಾಡೋಲ್ಲ. ಜಯ ಸಾಧಿಸಲು ಬೇಕಾದಂತಹ ಮಾರ್ಗವನ್ನು ಹುಡುಕುವುದರಲ್ಲಿ ಇವರು ನಿಸ್ಸೀಮರು. ಆದ್ದರಿಂದಲೇ ಇವರ ಕಾರ್ಯನೀತಿಗೆ, ರಣತಂತ್ರಕ್ಕೆ ಬಂಧು ಮಿತ್ರರು ಮರುಳಾಗಿ ಬಿಟ್ಟಿದ್ದಾರೆ. ಆದರೆ ಈ ದಿನ ಸಮಸ್ಯೆಗೆ ಕಾರಣಗಳೂ ಗೊತ್ತಾಗಲ್ಲ, ಪರಿಹಾರವೂ ತಿಳಿತಾ ಇಲ್ಲ. ಆದ್ದರಿಂದ ಗುರುವಿನ, ಹಿರಿಯರ ಮಾರ್ಗದರ್ಶನವನ್ನು ಪಡೆಯಿರಿ. ಅವರ ಅನುಭವದ ಮಾತುಗಳಿಗೆ ನೀವು ಮನ್ನಣೆಯನ್ನು ನೀಡಿ. ಈ ದಿನ ಕುಟುಂಬದ ಸದಸ್ಯರನ್ನೋ, ಸಂಗಾತಿಯನ್ನೋ, ಮಕ್ಕಳನ್ನೋ, ಸ್ನೇಹಿತರನ್ನೋ ಸಂತೈಸಿ ಅವರನ್ನು ಖುಷಿಯಾಗಿಡುವಂತಹ ಪ್ರಯತ್ನ ಮಾಡಬೇಕಾಗತ್ತೆ. ಇದರಿಂದ ವೃಥಾ ಧನಹಾನಿ, ನಷ್ಟ ಉಂಟಾಗುತ್ತೆ. ನಿಮ್ಮ ಆದಾಯಕ್ಕಿಂತ ಖರ್ಚು ಜಾಸ್ತಿ ಆಗುವಂತಹ ಸಂಭವ ಇದೆ. ರಾಜಕಾರಣಿಗಳಿಗೆ ಉತ್ತಮ ಭವಿಷ್ಯ ಇದೆ. ಈ ದಿನ ನೀವು ಅಂದುಕೊಂಡಿರುವಂತಹ ಕಾರ್ಯವನ್ನು ಪ್ರಾರಂಭ ಮಾಡಿ. ಸ್ನೇಹಿತರಿಂದಲೇ ಈ ದಿನ ನಂಬಿಕೆ ದ್ರೋಹ ಆಗಬಹುದು. ವಾಹನ ಚಲಾಯಿಸುವಾಗ ಸ್ವಲ್ಪ ಎಚ್ಚರಿಕೆ ಇರಲಿ. ದೂರದ ಪ್ರಯಾಣವನ್ನು ಆದಷ್ಟು ಮುಂದೂಡುವುದು ಉತ್ತಮ. ಬಂಧುವರ್ಗದವರಿಂದ ನಿರೀಕ್ಷಿತ ವಾರ್ತೆ ಕೇಳಿಬರುತ್ತೆ. ಇದರಿಂದ ಮನಸ್ಸು ವಿಚಲಿತ ಆಗುವಂತಹ ಸಾಧ್ಯತೆ ಇದೆ. ಏಕಾಗ್ರತೆಯಿಂದ ಇಷ್ಟ ದೇವರನ್ನು ಕುರಿತು ಧ್ಯಾನ ಮಾಡಿ, ಪ್ರಾರ್ಥನೆಯನ್ನು ಮಾಡಿ, ನಿಮಗೆ ಒಳ್ಳೆಯದಾಗುತ್ತೆ. ಕುಂಭ. ದೃಢವಾದ ಆದರ್ಶವುಳ್ಳವರು, ಸಹನಾಶಾಲಿಗಳು, ಧೈರ್ಯವಂತರು ಕುಂಭರಾಶಿಯವರು. ಬಂಧು ಮಿತ್ರರ, ಹಿರಿಯರ, ಕಚೇರಿಯಲ್ಲಿ ಮೇಲಧಿಕಾರಿಗಳ, ಸಹೋದ್ಯೋಗಿಗಳ ನಂಬಿಕೆಗೆ ಸದಾ ಪಾತ್ರರಾಗಿರುವಂಥವರು. ತಮ್ಮ ಮುಂದೆ ಎಷ್ಟೇ ಆಸೆಯನ್ನು ತೋರಿಸಿದರೂ ಕೂಡ ಸುಲಭಕ್ಕೆ ಕರಗಲ್ಲ ಇವರು. ತಮ್ಮದೇ ಸಿದ್ಧಾಂತವನ್ನು ಪ್ರತಿಪಾದಿಸುವಂಥವರು. ನಾನು ಹೀಗೇನೆ, ನಾನು ಇರುವುದು ಹೀಗೆ ಎಂದು ಎಲ್ಲರಿಗೆ ಪ್ರಚಾರ ಮಾಡುವಂತಹ ಗುಂಗಿನಲ್ಲಿ ಒಮ್ಮೊಮ್ಮೆ ನಿಜವಾಗಿಯೂ ಮಾಡಬೇಕಾದಂತಹ ಕಾರ್ಯಗಳನ್ನು ಮರೆತು ಬಿಡ್ತಾರೆ. ಅದೇ ರೀತಿ ಈ ದಿನ ಕೂಡ ತುಂಬ ಮುಖ್ಯವಾದ ವಿಚಾರದ ಬಗ್ಗೆ ಪ್ರಸ್ತಾಪವನ್ನೇ ಮಾಡಲ್ಲ. ಕುಟುಂಬದವರು ತಮ್ಮ ಮಾತನ್ನು ನಿರೀಕ್ಷಣೆ ಮಾಡ್ತಾ ಇದ್ದಾರೆ. ಆದರೆ ನೀವು ಮಾತಾಡಲ್ಲ, ಅವರು ಮಾತಾಡಿ ಅಂತ ಹೇಳ್ತಾ ಇಲ್ಲ. ಕುಟುಂಬದಲ್ಲಿ ನೀವು ನಿರೀಕ್ಷೆ ಮಾಡುವಷ್ಟು ನೆಮ್ಮದಿಯ ವಾತಾವರಣ ಈ ದಿನ ಇಲ್ಲ. ಮೂರನೇ ವ್ಯಕ್ತಿಯೊಬ್ಬರಿಗೆ ನೀವು ವಾಗ್ವಾದ ಮಾಡುವ ಪ್ರಸಂಗ ಬರಬಹುದು. ಜೇಬಿನಲ್ಲಿ ಹಣ ಇದ್ದರೂ ಊಟ ತಿಂಡಿ ಮಾಡುವಷ್ಟು ಟೈಮ್ ಕೂಡ ಇಲ್ಲ, ವ್ಯವಧಾನ ಕೂಡ ಇಲ್ಲ ನಿಮಗೆ. ಹೀಗಾಗಿ ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ರೈತರಿಗೆ, ಹಣ್ಣು ತರಕಾರಿ, ಹೂ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಧನಲಾಭ ಇದೆ. ದೂರ ಪ್ರಯಾಣದಿಂದ ಸಣ್ಣ ಪುಟ್ಟ ಸಮಸ್ಯೆಗಳಾಗಬಹುದು. ಎಚ್ಚರಿಕೆಯಿಂದ ಇರಿ. ಈ ದಿನ ಶಕ್ತಿ ದೇವತೆಯ ದೇವಾಲಯಕ್ಕೆ ಭೇಟಿ ನೀಡಿ ನಿಮಗೆ ಕೈಲಾದಂತಹ ಸೇವೆಯನ್ನು ಮಾಡಿ ನಿಮಗೆ ಶುಭವಾಗುತ್ತೆ. ಮೀನ. ಯಾವುದೇ ಕೆಲಸವನ್ನಾಗಲಿ ಸಂಕೋಚವಿಲ್ಲದೆ ತುಂಬ ನಿಷ್ಠೆಯಿಂದ ಮಾಡುವಂತಹ ಮೀನರಾಶಿಯವರಿಗೆ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಮಿಶ್ರ ಫಲದ ಯೋಗ ಇದೆ. ಹಿಡಿದ ಎಲ್ಲ ಕೆಲಸಗಳು ಪೂರ್ಣವಾಗಲ್ಲ. ನೀವು ಅಂದುಕೊಂಡಿರುವಂತೆ ಫಲಿತಾಂಶ ಕೂಡ ಬರಲ್ಲ. ಈ ದಿನ ನಿಮ್ಮ ಬಂಧುಗಳೇ ಇದಕ್ಕೆ ನಿಮಗೆ ತಡಗಾಲಾಗಿದ್ದಾರೆ. ನಿಮ್ಮ ಏಳಿಗೆಯನ್ನು, ನಿಮ್ಮ ಅಭಿವೃದ್ಧಿಯನ್ನು ಸಹಿಸದ ಮಂದಿ ನಿಮ್ಮ ಸುತ್ತಮುತ್ತ ಇದ್ದಾರೆ. ಅವರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ವ್ಯಾಪಾರಿಗಳಿಗೆ, ಸರ್ಕಾರಿ ಉದ್ಯೋಗಿಗಳಿಗೆ, MNC ಕಂಪನಿಯಲ್ಲಿರುವಂತಹ ಉದ್ಯೋಗಿಗಳಿಗೆ, ಹೊರದೇಶದಲ್ಲಿರುವಂತಹ ನೌಕರರಿಗೆ ಈ ದಿನ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಸಂಗಾತಿಗಳು, ಕುಟುಂಬದ ಸದಸ್ಯರು ಉಲ್ಲಾಸದಿಂದ ಇರುವಂತಹ ದಿನ ಇದಾಗಿದೆ.
ಹೊಸ ಆಸ್ತಿ ಖರೀದಿ, ಮನೆ ಕಟ್ಟೋದು, ಜಮೀನು ಖರೀದಿ, ಬಂಗಾರದ ಒಡವೆಗಳನ್ನು ಖರೀದಿ ಮಾಡುವಂತಹ ಯೋಗ ಕೂಡ ಇದೆ. ಶುಭ ಕಾರ್ಯಗಳು ನಡೆಯುವಂತಹ ಯೋಗ ಇದೆ. ಮನೆಯಲ್ಲಿ ಕುಟುಂಬದವರನ್ನು, ಮಿತ್ರರನ್ನು ಗೌರವಿಸಿ ಪ್ರೀತಿಸಿ. ಜಗತ್ತು ನಮ್ಮನ್ನು ನೋಡಲಿ ಅಂತ ಹೇಳಿ ಪರ್ವತವನ್ನು ಹತ್ತಬೇಡಿ, ಜಗತ್ತನ್ನು ನೀವು ನೋಡಲಿಕ್ಕೆ ಪರ್ವತವನ್ನು ಹತ್ತಿ. ಈ ಮಾತಿನ ಮರ್ಮವನ್ನು ನೀವು ಸದಾ ಅರಿತುಕೊಂಡಿರಬೇಕಾಗತ್ತೆ. ಈ ದಿನ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯವರ ದರ್ಶನವನ್ನು ಮಾಡಿ ನಿಮಗೆ ಶುಭವಾಗುತ್ತೆ. ಪ್ರಿಯ ವೀಕ್ಷಕರೇ, ಇಷ್ಟು ಹೊತ್ತು ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಕೇಳಿದ್ರಿ. ಈಗ ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳ್ಕೊಳ್ಳೋಣ. ಮೇಷ ವೃಷಭ ರಾಶಿಯವರ ಅದೃಷ್ಟ ಸಂಖ್ಯೆ 1, ಕರ್ಕಾಟಕ 2, ಧನುಸು ತುಲ 3, ವೃಶ್ಚಿಕ 4, ಮೀನ 5, ಮಕರ ಕುಂಭ 6, ಮಿಥುನ ಕನ್ಯಾ 8, ಸಿಂಹ 9. ವೀಕ್ಷಕರೇ, ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ. ಸದಾ ದೇವರನ್ನು ಸ್ಮರಿಸ್ತಾ ಇರಿ. ತಮಗೆಲ್ಲ ಶುಭವಾಗಲಿ. ನಮಸ್ಕಾರ.